ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ಹೇಮಂತ್ ಕುಮಾರ್ ಅವರ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವ್ರ ಶರ್ಟ್ ಹರಿದಾಗ ವಿಸಲ್ ಬೀಳಿಲ್ಲ ಅಂದರೆ ನನ್ನ ಹೆಸರೇ ಬೇರೆ. ಅಂದರೆ ಎಲ್ಲರೂ ಕಿರಿಚ್ತಾ ಇದ್ರು ಥಿಯೇಟ್ರಲ್ಲಿ. ಭಾಳ ಖುಷಿ ಆಯಿತು. ಅಂದರೆ ಬಾಡಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒಂದು ಬರೀ ಜಿಮ್ಗೆ ಹೋದ್ರು ಅಂತ ಅಷ್ಟೇ, ಅದೊಂದು ಡೆಡಿಕೇಶನ್, ಅದೊಂದು ಡಿಸಿಪ್ಲಿನ್ ಅವ್ರು ತೋರಿಸಿದ್ದಾರೆ ಅವ್ರ ಮೊದಲನೇ ಸಿನಿಮಾದಲ್ಲಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಮಹೇಶ್ ನನ್ನ ಮೊದಲನೇ ಸಿನಿಮಾದ ಹೀರೋ, ಅವನ ಮೊದಲನೇ ಸಿನಿಮಾ ಡೈರೆಕ್ಟರ್ ನಾನು. ಅವನ್ನ ಈ ಥರ ಪರ್ಫಾರ್ಮ್ ಮಾಡೋದು ನೋಡಿ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಹಿ ಈಸ್ ಗ್ರೋನ್ ಅ ಲಾಟ್ ಆಸ್ ಅನ್ ಆ್ಯಕ್ಟರ್. ಅವ್ನು ಫಸ್ಟ್ ಫಿಲ್ಮಿಂದ ಇಲ್ಲಿವರೆಗೂ ಭಾಳ ಆ್ಯಸ್ ಅನ್ ಆ್ಯಕ್ಟರ್ ಭಾಳ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಅವನು ವಿಲನ್ ಆಗಿದ್ದರೂ ಕೂಡ ಅಂದರೆ ಅದರಲ್ಲೂ ಒಂದು ಹೀರೋಗಿರಿ ಕಾಣಿಸ್ತಾ ಇತ್ತು. ಸೊ ಭಾಳ ಖುಷಿ ಆಯ್ತು ನೋಡಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಬಂದೆಲ್ಲ ಥಿಯೇಟರ್ಸ್ ಅದ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಕಾರ್ತಿಕ್ ಮಹೇಶ್ ಅವರು ಡಿಫ್ರೆಂಟ್ ಕಾರ್ತಿಕ್ ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಇದೆ. ಒಂದು ಜಾನರಲ್ಲಿ ಕಾರ್ತಿಕ್ ಅವ್ರನ್ನ ನೋಡ್ತೀವಿ, ಈ ಜಾನರ್ ಕಾರ್ತಿಕ್ ಮಹೇಶಲ್ಲಿ ಇದೆ ಅಂತ ನನಗೂ ಈ ಮೂವಿ ಮುಖಾಂತರ ಗೊತ್ತಾಗಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೇಮಂತ್ ಅವರು ಇದು ನಿಮ್ಮ ಫಸ್ಟ್ ಮೂವಿ, ಬಟ್ ನನಗೆ ಫಸ್ಟ್ ಮೂವಿ ಅಂತ ಅನಿಸಿಲ್ಲ. ತುಂಬ ಹಾರ್ಡ್ ವರ್ಕ್ ಡೆಡಿಕೇಶನಿಂದ ಕೊಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಮೂವಿಲೂ ಹೀರೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದರೆ ವಿಲನ್ಗೆ ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದು, ಇಬ್ಬರು ನಾನು ಕಮ್ಮಿನ ನೀನು ಕಮ್ಮಿ ನನಗೆ ಇಬ್ಬರು ಸಖತ್ತಾಗಿ ಫೈಟ್ ಕೊಟ್ಟು ಮಾಡಿದರೆ ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಕೂಡ ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾ ಇಟ್ಸ್ ಅ ಬಿಗ್ ಕಾಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರದು ಟಗ್ ಆಫ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನಾನು ಕಾರ್ತಿಕ್ ಬ್ರೋನ ಹೀರೋ ಆಗಿ ನೋಡಿದ್ದೆ. ಇದರಲ್ಲಿ ಲೈಕ್ ಡಿಫ್ರೆನ್ಷಿಯೇಟ್ ಆಗಿ ನೋಡ್ತಿರೋದು ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಆ್ಯಂಡ್ ಇವರು ಭವ್ಯ ಅವರು ಹೇಳಿದಾಗೆ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಅವ್ರದ್ದು ಫೈಟ್ ಆಗಲಿ, ಡಾನ್ಸ್ ಆಗಲಿ, ಪ್ರತಿಯೊಂದೂ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ.